ಟೆರರ್ ಎಲ್ಲ ಸಾಂಗ್ಸ್ ನೋಡಿದ್ವಿ, ಟ್ರೈಲರ್ ನೋಡಿದ್ವಿ, ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ರಂಜನ್ನು ನನಗೆ ಸುಮಾರು ವರ್ಷಗಳಿಂದ ಪರಿಚಯ. ಮೊದಲನೇ ಸಿನಿಮಾ ಮಾಡಬೇಕು ಅಂತ ಈ ಕತೆ ಇಟ್ಕೊಂಡು ಬಹುಶಃ ನಾನೇ ಒಂದು 8-10 ಪ್ರೊಡ್ಯೂಸರ್ಗೆ ರೆಫರ್ ಮಾಡಿದ್ದೆ. ಒಳ್ಳೆ ಕನಸುಗಳನ್ನ ಕಟ್ಕೊಂಡಿರೋಂಥ ಯುವಕ, ಒಳ್ಳೆ ಕತೆ ಬರೆದಿಟ್ಕೊಂಡಿದ್ದಾನೆ, ಸಿನಿಮಾ ಮಾಡಿ ಅಂತ ಸುಮಾರು ಪ್ರೊಡ್ಯೂಸರ್ಸ್ಗೆ ರೆಫರ್ ಮಾಡಿದ್ದೆ. ಕೊನೆಗೆ ನೋಡಿದ್ರೆ ನಾನು ಮಂಜು ಒಂದು 30 ವರ್ಷದ ಫ್ರೆಂಡ್. ಅವ್ರ ಮೊದಲನೇ ಸಿನಿಮಾ ಸಿನಿಮಾ ಇಂದ ಪರಿಚಯ, ಒಂಥರ ಫ್ಯಾಮಿಲಿ ಫ್ರೆಂಡ್ಸು. ಕೊನೆಗೆ ನೋಡಿದ್ರೆ ನನ್ನ ಆತ್ಮೀಯ ಗೆಳೆಯನೇ ರಂಜನ್ ಅವರ ಸಿನಿಮಾಗೆ ನಿರ್ಮಾಪಕನಾಗುವಂಥ ಯೋಗ ಬಂದಿದೆ. ಮತ್ತು ಹರ್ಷವರ್ಧನ್ ರಾಜು, ಮತ್ತು DOP, ಮತ್ತು ನಮ್ಮ ಕವಿರತ್ನರು ಇಲ್ಲೇ ಇದ್ದಾರೆ. ಮುಂದುವರೆದ ಕಲಾವಿದರು, ನಾನು ಹಿಂದುವರೆದ ಕಲಾವಿದ. ಅವರು ಇತಿಹಾಸದ ಕಲಾವಿದ ಅಂತ ನನ್ನ ರೇಗಿಸ್ತಾರೆ ಯಾವುದಾದ್ರು ವೇದಿಕೆಗೆ ಬಂದರೆ. ಪ್ರಾಚೀನ ಕಲಾವಿದರು, ಕರೆಕ್ಟ್, ಇತಿಹಾಸದ ಕಲಾವಿದರು, ಪ್ರಾಚೀನ ಕಲಾವಿದರು ಕರೆಸುವ ಬಂದಿದ್ದಾರೆ ಅಂತಾರೆ. ಭಾಳ ಖುಷಿ ಆಗುತ್ತೆ. ಇನ್ನು ಆದಿತ್ಯನ ಬಗ್ಗೆ ಹೇಳಬೇಕು ಅಂದರೆ, ಆತನ ಎಲ್ಲ ಸಿನಿಮಾನ ನೋಡ್ಕೊಂಬಂದಿದ್ದೀನಿ. ಸುಮಾರು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಮಾಡಿದಾಗ ನನ್ನ ಸ್ಟುಡಿಯೋನಲ್ಲಿ ಆ ದಿನಗಳು ಅಲ್ಲ, ಎದೆಗಾರಿಕೆ, ವಿಲನ್, ಇನ್ನೂ ಹಲವು ಸಿನಿಮಾಗಳು ನನ್ನಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಆಗಿದೆ. 2 ಸಿನಿಮಾದಲ್ಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀವಿ ನಾವು. ಇತ್ತೀಚೆಗೆ ಕಳೆದ ವರ್ಷ ರಿಲೀಸ್ ಆದಂಥ ಕಾಂಗರು ಭಾಳ ಒಳ್ಳೆ ಸಿನಿಮಾ. ಆದಿತ್ಯ ಅದ್ಭುತವಾಗಿ ಆ್ಯಕ್ಟ್ ಮಾಡಿದರು ಆ ಸಿನಿಮಾದಲ್ಲಿ. ನನಗೂ ಒಂದು ಒಳ್ಳೆ ಪಾತ್ರ ಇತ್ತು ಇದರಲ್ಲಿ. ಮತ್ತೆ ಆದಿತ್ಯನ ಜೊತೆ ಮಾಡುವಂಥ ಯೋಗ. ಬಹುಶಃ ಇದರಲ್ಲಿ ನನಗೆ ಪಾತ್ರ ಇಲ್ಲ ಅಂತ ಹೇಳಿದರು ರಂಜನ್. ಯಾಕೆಂದರೆ ಒಂದು 8-10 ಸಿನಿಮಾ ನಿರ್ಮಾಪಕರ ಹತ್ರ ಕಳಿಸ್ಕೊಟ್ಟಿದ್ನಲ್ಲ, ಯಾರೂ ಅವ್ರಿಗೆ ಚಾನ್ಸ್ ಕೊಟ್ಟಿರಲಿಲ್ಲ. ನನ್ನ ಮೇಲೆ ಕೋಪನೋ ಏನೋ ಗೊತ್ತಿಲ್ಲ. ಕೊನೆಗೆ ನನ್ನ ಆತ್ಮೀಯ ಮಿತ್ರನೇ ಅವ್ರಿಗೆ ಈ ಸಿನಿಮಾ ಮಾಡಬೇಕಾಗಿ ಬಂತು. ಅದು ವಂಡರ್ಫುಲ್ ಅದು. ಆದರೆ ಕೊನೆಗೆ ಒಂದಿನ ಫೋನ್ ಮಾಡಿದ್ರು. ಯೂಶಲಿ ಪ್ರೊಡಕ್ಷನ್ ಮ್ಯಾನೇಜರ್ಗಳು ಮಾಡ್ತಾರೆ, ಡೈರೆಕ್ಟರ್ ಫೋನ್ ಮಾಡಿದ್ರು, ಸರ್ ನಿಮ್ಮನ್ನು ಕರೆಯೋದಕ್ಕೆ ಬೇಜಾರಾಗುತ್ತೆ, ಒಂದು ಸಣ್ಣ ಪಾತ್ರ ಇದೆ, ಬಂದು ಮಾಡಿ ಅಂದರು. ಅಪ್ಪ ನೀನು ಯಾವ ಪಾತ್ರ ಕೊಟ್ಟರು ಮಾಡ್ತೀನಪ್ಪ ಅಂದೆ. ಹೋಗಿ ಸಂತೋಷವಾಗಿ ಮಾಡಿ ಬಂದಿದ್ದೀನಿ. ಆ ಟ್ರೈಲರಲ್ಲೂ ಎಲ್ಲ ಒಂದು ಕಡೆ ಬಂದು ಹೋಗ್ತೀನಿ, ಅದು ಒಂಥರ ಗ್ಲಿಂಪ್ ಥರ ಬಂದು ಹೋಗ್ತೀನಿ. 4 ಹಾಡು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಹರ್ಷವರ್ಧನ್ ರಾಜು. ಆ್ಯಂಡ್ ಎಸ್ಪೆಷಲಿ ಇದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಕೊಟ್ಟಿದ್ದೀರ ಟ್ರೈಲರ್ಗೆ. ಸಕ್ಸಸ್ ಆಗಬೇಕು ಸಿನಿಮಾ ಸಕ್ಸಸ್ ರೇಟು ಈಗ ಪ್ರಪಂಚದಲ್ಲಿ ನನ್ನ ಪ್ರಕಾರ 1% ಇಲ್ಲ. ಈಗ 4-5 ವರ್ಷಕ್ಕಿಂತ 5% ಬಂದು ಇಳಿದಿತ್ತು. ಈಗ ಎಲ್ಲ 1% ಇಲ್ಲ ಒಂದು ವರ್ಷಕ್ಕೆ. ಈಗ 3 ತಿಂಗಳು ಸಿನಿಮಾ ರಿಲೀಸ್ ಆಗಿದೆ, ಒಂದು ಸಿನಿಮಾನು ಗೆದ್ದಿಲ್ಲ ಕನ್ನಡದಲ್ಲಿ. ಸೊ ಈ ಸಿನಿಮಾ ನಿಲ್ಲಬೇಕು. ಒಂದು ಕಲಾವಿದರ ದಂಡೇ ಇದೆ ಇದರಲ್ಲಿ. ಹಲವು ನಾಯಕ ನಟರು, ಪೋಷಕ ಕಲಾವಿದರು, ನನ್ನಂಥ ಸಣ್ಣ ಪುಟ್ಟ ಕಲಾವಿದರು, ಭಾಳಷ್ಟು ದಂಡೇ ಇದೆ. ನಿರ್ಮಾಪಕರಿಗೆ ಈ ಸಿನಿಮಾ ಹಣ ತಂದುಕೊಟ್ರೆ ಇನ್ನೊಂದು 100 ಕುಟುಂಬ ಬದುಕುತ್ತೆ ಅನ್ನೋದು ನನ್ನ ನಂಬಿಕೆ. ಈ ಸಿನಿಮಾ ಸಕ್ಸಸ್ ಆಗಬೇಕು. ಆಲ್ ದ ಬೆಸ್ಟ್ ಎಂಟೈರ್ ಟೀಮ್ ಅಂಡ್ ಆದಿತ್ಯ ಅಂಡ್ ರಂಜನ್, ಹರ್ಷವರ್ಧನ್ ರಾಜು ಎಲ್ಲರಿಗೂ ನಮಸ್ಕಾರ.